ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಸಂಜೆ ಬರ್ತೀನಿ ಅಂತ ಹೇಳಿದ್ರಿ, ಬಟ್ ಟೈಮ್ ಹೇಳಲಿಲ್ಲ. ಅದಕ್ಕೆ ನಾನೇ ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಸರ್. ಸಾರಿ ಸರ್, ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಸರ್ ಸಂಜೆ 4 ಗಂಟೆ ಅಷ್ಟೊಳಗಡೆ ಬರ್ತೀನಿ ಸರ್. ಓ ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾ ಕಾಯ್ತಾ ಇರ್ತೀನಿ ಬನ್ನಿ ಸರ್. ಅಮ್ಮ ನಾನೇ ಅವ್ರಿಗೆ ಕಾಲ್ ಮಾಡಿದ್ದೆ, 4 ಗಂಟೆ ಹೊತ್ತಿಗೆ ಬರ್ತಾರಂತೆ. ಗುಡ್ ಗುಡ್. ಅಲ್ಲ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಸ್ತೀನಿ ಅಂತ ಹೇಳಿದಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ಯಾ? ಅಮ್ಮ ಭೂಮಿಕಾ ಅವ್ರು ಹೇಳಿ ಎಲ್ಲ ವ್ಯವಸ್ಥೆನೂ ಮಾಡಿಸ್ತಾ ಇದ್ದೀನಿ. ಮಾಡ್ಕೊಳ್ಳೋದಕ್ಕಷ್ಟೇ ಇಲ್ಲ, ನನ್ನ ತಾಯಿಗೆ ತಂಗಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಅವ್ರು ಬರೋದೊಂದೇ ಬಾಕಿ. ವೆರಿ ಗುಡ್. ನಾನು ಅಷ್ಟೇ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಹೌದು ಗೌತಮ್, ಈ ವಿಷಯ ಗೊತ್ತಾದ ಕ್ಷಣದಿಂದ ನಮ್ಮ ಸಿಸ್ಟರ್ ಸಂಭ್ರಮನೋ ಸಂಭ್ರಮ. ಎಷ್ಟೇ ಆದ್ರೂ ಬರ್ತಾ ಇರೋದು ಅಕ್ಕ ಮತ್ತೆ ಅಕ್ಕನ ಮಗಳಲ್ವಾ, ಖುಷಿ ಆಗದೆ ಇರತ್ತಣ್ಣ. ಇದಕ್ಕೆ ಅಲ್ವಾ ನಾವು ಇಷ್ಟು ವರ್ಷ ಕಾದಿದ್ದು. ಹೌದು ಸಿಸ್ಟರ್, ನೀನು ಕಾದದ್ದು ವ್ಯರ್ಥ ಆಗಿಲ್ಲ. ಸರಿ ಮೇಲ್ಗಡೆ ಏನು ವ್ಯವಸ್ಥೆ ಆಗಿದೆ ನೋಡಿ. ಅವಳು ಬರ್ತಿದ್ದಾಳೆ, ಏನಣ್ಣ ಮಾಡೋದು? ಸಾಯೋದಷ್ಟೇ ಉಳಿದಿರೋದು, ಹೇಗೆ ಸಾಯಬೇಕು ಅಂತ ಯೋಚನೆ ಮಾಡೋಣ. ಏನಾಯ್ತಮ್ಮ ಸರ್? ಏನಾಯ್ತು ಸರ್? ಗೌತಮ್, ನೀನ್ ಸ್ವಲ್ಪ ಧೈರ್ಯ ತುಂಬ್ಕೋಬೇಕು. ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಏನಾಯ್ತು ಹೇಳಿ. ಅದು ಅದು ಏನಾಯ್ತು ಅಂದ್ರೆ, ನನ್ನ ಕೈಯಲ್ಲಿ ಹೇಳಕ್ಕಾಗಲ್ಲ ಸರ್, ನೀವೇ ಹೇಳ್ಬಿಡಿ. ಏನಾಯ್ತು ಅಂತ ಹೇಳಿ ಸರ್. ಸರ್ ನನಗೆ ಗೊತ್ತು ನಿಮಗೆ ಈ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ, ಬಟ್ ಆದರೂ ಆಗಿರೋದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲವಲ್ಲ ಸರ್. ಸತ್ಯನೇ, ಕಷ್ಟ ಆದರೂ ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನನಗೂ ಕೂಡ ಇದನ್ನು ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ಬಟ್ ಹೇಳ್ದೆ ಬೇರೆ ವಿಧಿನೇ ಇಲ್ಲ. ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಸರ್. ಸರಿ, ಅದೇನು ಅಂತ ಹೇಳಿ ಸರ್. ಸರ್ ಅದೇ ನಿಮ್ಮ ತಾಯಿ ಬಗ್ಗೆ ಗೊತ್ತಿರೋರು ಇಬ್ಬರಿದ್ದಾರೆ ಅಂತ ಹೇಳಿದ್ವಲ್ಲ, ಅವ್ರನ್ನ ವಿಚಾರಿಸಿದಾಗ ನಮಗೊಂದು ಶಾಕಿಂಗ್ ವಿಷಯ ಗೊತ್ತಾಯಿತು ಸರ್. ನಿಮ್ಮ ತಾಯಿ ಮತ್ತು ತಂಗಿ ತುಮಕೂರಲ್ಲಿ ಇದ್ದಿದ್ದು ನಿಜ, ಮತ್ತೆ 3 ವರ್ಷಗಳ ಹಿಂದೆ ಅವರು ಬೆಂಗಳೂರಿಗೆ ಹೊರಟಿದ್ದು ನಿಜ. ಆದರೆ ಅವರು ಬೆಂಗಳೂರಿಗೆ ಬಂದಿಲ್ಲ ಸರ್. ಅವರು ಬೆಂಗಳೂರಿಗೆ ಬಂದು ರೀಚ್ ಆಗೋದಕ್ಕೂ ಮುಂಚೆ ಪ್ರಾಬ್ಲಮ್ ಆಗಿದೆ ಸರ್. ಪ್ರಾಬ್ಲಮ್? ಏನು ಪ್ರಾಬ್ಲಮ್ಮು ಸರ್? ಸಾರಿ ಟು ಸೇ ದಿಸ್, ಅವ್ರು ಬೆಂಗಳೂರಿಗೆ ಅಂತ ಹೊರಟು ಬರುವಾಗ ಅವ್ರು ಇದ್ದಿದ್ದು ಟೆಂಪೋಗೆ ಆಕ್ಸಿಡೆಂಟ್ ಆಗಿದೆ ಸರ್. ಈಗ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಈ ವಿಷಯ ಮೊದಲೇ ಯಾಕೆ ಹೇಳಲಿಲ್ಲ ಸರ್? ಇದು ಫೋನಲ್ಲಿ ಹೇಳೋ ವಿಷಯ ಆಗಿರಲಿಲ್ಲ ಸರ್, ಅದಕ್ಕೆ ನಿಮಗೆ ಮುಂಚೆನೇ ಹೇಳಿರಲಿಲ್ಲ ಸರ್. ನೀವು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಸರ್. ಆ ಆಕ್ಸಿಡೆಂಟಲ್ಲಿ ನಿಮ್ಮಮ್ಮ ಮತ್ತು ತಂಗಿ ಇಬ್ಬರು ಹೋಗ್ಬಿಟ್ರು ಸರ್. ಕ್ಷಮಿಸಿ ಸರ್, ನೀವು ನಿಮ್ಮಮ್ಮ ತಂಗಿ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ರಿ. ನಾವು ನಿಮಗೆ
ಇಂಥ ವಿಷಯ ಹೇಳಬೇಕಾಗಿ ಬಂತು ಸರ್. ರೀ ನೀವ್ ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಮನೆನೆಲ್ಲ ಹುಡ್ಕಾಡ್ಕೊಂಡ್ ಬರ್ತಿದ್ದೀನಿ. ಓಹೋ ಸಮಾಧಾನ ಸಮಾಧಾನ, ಯಾಕೆ ಏನಾಯ್ತು? ವಾ ನಿಮ್ಗೇನೋ ವಿಷಯ ಗೊತ್ತಿಲ್ವಾ ರೀ? ರೀ ಗೌತಮ್ ಬಾವ ಅವರಲ್ಲ, ಅವ್ರಿಗೆ ಸ್ವಂತ ತಾಯಿ ಸ್ವಂತ ತಂಗಿ ಇದಾರಂತೆ. ಹಂಗಂತ ಈಗ ತಾನೇ ಭೂಮಿಕಕ್ನವ್ರು ನನಗೆ ಹೇಳಿದ್ರು. ನನ್ಗಂತೂ ಸಾನೆ ಖುಷಿ ಆಯ್ತು. ಇನ್ನೊಂದ್ ವಿಷಯ ಏನ್ ಗೊತ್ತಾ ರೀ, ಅವ್ರು ಇವತ್ ನಮ್ಮ ಮನೆಗ್ ಬರ್ತಾವ್ರಂತೆ. ಇದೊಂಥರ ಬ್ರೇಕಿಂಗ್ ನ್ಯೂಸ್ ಅಂತಾರಲ್ಲ ಹಂಗೆ, ಯಾರು ನಿರೀಕ್ಷೆನೆ ಮಾಡಿಲ್ಲ ಇದನ್ನ. ಓ ಇದಾ ವಿಷಯ? ಅಳ್ಸೋಗಿರೋ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಬಿಡಮಲ್ಲಿ. ನಂಗೆ ಈ ವಿಷಯ ಮುಂಚೆನೆ ಗೊತ್ತು. ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಇಷ್ಟು ದೊಡ್ಡ ಸೀಸಿದು ಕೊಟ್ಟಿದ್ದೀನಿ, ಇದನ್ನ ಕೇಳಿದ್ಮೇಲೆ ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಏನು ಹೇಳ್ತಾನೆ ಇಲ್ಲ. ಖಂಡಿತ ಮಲ್ಲಿ, ಇದು ಸಿಹಿ ಸುದ್ದಿನೇ. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸಡನ್ ಆಗಿ. ಆಕ್ಚುಲಿ ನಂಗೆ ಈ ವಿಷಯ ಗೊತ್ತು, ಮಾಮ್ ಹೇಳಿತ್ತು ನನ್ನ ಹತ್ರ. ನನ್ನ ಹತ್ರ ಹೇಳೋಣ ಅನ್ನೋಷ್ಟೊತ್ತಿಗೆ ನೀನೇ ಬಂದೆ. ಓ ಹೌದಾ? ನೀವ್ ಮೊದ್ಲು ಈ ಸುದ್ದಿ ಗೊತ್ತಿತ್ತಾ? ರೀ ನನ್ಗಂತೂ ಈ ಸುದ್ದಿ ಕೇಳಿ ಅದೆಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ನನ್ಗಂತೂ ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ. ಹೌದಾ ಮಲ್ಲಿ, ಅಷ್ಟೊಂದು ಖುಷಿ ಆಯ್ತಾ? ಆಗ್ಲೇಬೇಕು ನೋಡು. ಜಾಮೂನ ತೆಗೆದು ಬಾಯಲ್ಲಿ ಇಟ್ಕೊಂಡ್ರೆ ಸ್ವೀಟ್ ಆಗದೆ ಇರತ್ತಾ? ಇದು ಅಂತ ವಿಷಯನೇ ತಾನೆ. ನನಗೆ ಈ ವಿಚಾರ ಕೇಳಿ ಒಂಥರ ಹೇಗಾಗ್ತಿದೆ ಅಂತಂದ್ರೆ, ಈ ಹೃದಯ ತುಂಬಿ ಬರೋದು ಅಂತಾರಲ್ಲ, ಮತ್ತೆ ಖುಷಿಗೆ ಕಣ್ ತುಂಬ್ಕೊಳ್ಳೋದು ಅಂತಾರಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಹೌರಿ ನಿಜ, ನನ್ಗೂ ಹಂಗೆ ಆಗ್ತೈತೆ. ಪಾಪ ರೀ ಭಾವನವರು, ಇಷ್ಟು ವರ್ಷ ಅಮ್ಮರಿಲ್ದೆ ಅದೆಷ್ಟು ನೋವು ತಿಂದ್ಬಿಟ್ರು. ಇಷ್ಟು ವರ್ಷ ಈ ವಿಷಯನ ಹೊರಗಡೆ ಎಲ್ಲೂ ಹೇಳ್ದೆ ಆ ನೋವನ್ನ ತಮ್ಮೊಳಗೆ ಇಟ್ಕೊಂಡು ಸಾನೆ ನೋವು ಪಟ್ಬಿಟ್ರು ರೀ. ಅಮ್ಮನ್ ಕಳ್ಕೊಳ್ಳೋ ನೋವು ಹೆಂಗಿರ್ತೈತೆ ಅಂತ ನನಗ್ ಸಂದಾಗ ಗೊತ್ತು ರೀ. ಏಕೆಂದ್ರೆ ತಾಯಿ ಪ್ರೀತಿನೇ ಕಾಣ್ತಿರೋ ತಬ್ಲಿ ನಾನು ರೀ. ನನ್ಗೆ ಭಾವನವ್ರ ಕತೆ ಕೇಳಿದ ತಕ್ಷಣ ಒಂಥರ ಕರಡು ಚುರ್ರಂದಂಗ ಆಗೋಯ್ತು. ಒಂದಪ್ಪ ನಮ್ಮ ಅವ್ವನೇ ನನಗೆ ನೆನಪಾದಂಗ ಆಗೋಯ್ತು. ಮಲ್ಲಿ ಮಲ್ಲಿ, ಇಲ್ಲಿ ನೋಡಿ ಯಾಕೆ ಬೇಜಾರು? ತಾಯಿ ಇಲ್ದೇ ಇದ್ರೇನು? ತಾಯಿ ತರ ಪ್ರೀತಿ ತೋರಿಸೋ ಗಂಡ ಇದ್ದಾನಲ್ಲ ನಿನ್ ಜೊತೆ ಮಲ್ಲಿ. ತಾಯಿ ಕರಳಿರೋಂಥ ಗಂಡ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗ್ತಾರೆ? ಅದ್ರ ಅದೃಷ್ಟ ಮಾಡಿದ್ಯಾ ನೀನು? ನಾನು ಇದೀನಿ ತಾನೆ, ನಾನು ಇನ್ನು ಚೆನ್ನಾಗಿ ನೋಡ್ಕೋತೀನಿ. ಅಳ್ಬಾರ್ದು. ಹೋಗ್ಲಿ ಬಿಡಿ, ಯಾರೇನ್ ಮಾಡಕ್ಕಾಯ್ತದೆ? ಹಣೆ ನಮ್ದಾದ್ರೂ ಹಣೆ ಬರ ನಮ್ದಲ್ವಲ್ಲ. ಅದ್ರಾಗ ಏನ್ ಬರ್ದಿರ್ತೈತೋ ಅಷ್ಟೇ ಸಿಗೋದು. ನಿಜ ಮಲ್ಲಿ, 100% ನಿಜ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಅದೇ ಸಿಗದು. ಈಗ ನೀನ್ ನನಗ್ ಸಿಕ್ಕಿದ್ಯಲ್ಲ, ಹಾಗೆ ಯಾರನ್ನೋ ಕಟ್ಕೋಬೇಕಿತ್ತು ನಾನು. ಆ ದೇವ್ರು ಹಣೆ ಬರಹ ಬರೆಯೋವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ನಿನ್ನ ಕಟ್ಕೊಳ್ಳೋ ಹಾಗಾಯ್ತು. ಎಲ್ಲ ನಂಗೆ ಕರ್ಮ ರೀ. ಮತ್ತೇನ್ ಯೋಚನೆ ಮಾಡ್ತಿದ್ದೀರಾ? ಅದೇ ಮಲ್ಲಿ, ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇನ್ಯಾರ ಬಗ್ಗೆ ಯೋಚನೆ ಮಾಡ್ಲಿ? ಪಾಪ ಅಲ್ವಾ ಅವನು? ಹೋ ರೀ ಪಾಪ, ಅವ್ರು ಸಾನೆ ಒಳ್ಳೆಯವರು, ಒಳ್ಳೆ ಮನಸ್ಸಿನವರು. ನಿಜ ಮಲ್ಲಿ, ನೀನ್ ಹೇಳಿದ್ ಕರೆಕ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.